The resultant of two forces P and Q is 1200 Newton vertical. Determine the force Q and the corresponding angle theta for the system of forces shown in figure. ಈ ಪ್ರಾಬ್ಲಮ್ ಅಲ್ಲಿ ಫೋರ್ಸ್ P ಮತ್ತು Q ಕೊಟ್ಟಿದ್ದಾರೆ. P ಫೋರ್ಸ್ 600 ನ್ಯೂಟನ್ ಇದೆ. Q ಫೋರ್ಸ್ ಎಷ್ಟಂತ ಕೊಟ್ಟಿಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಮತ್ತು ಈ ಆಂಗಲ್ ಥೀಟಾವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಇವೆರಡರ ರಿಸಲ್ಟೆಂಟ್ ವರ್ಟಿಕಲ್ ಇದೆ, 1200 ನ್ಯೂಟನ್ ಇದೆ, ಅದು ಮತ್ತೆ ವರ್ಟಿಕಲ್ ಇದೆ ಅಂತ ಹೇಳಿದ್ದಾರೆ. ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಈ ಫೋರ್ಸ್ ಮತ್ತು ಈ ಫೋರ್ಸಿನ ಇವೆರಡರ ರಿಸಲ್ಟೆಂಟ್. ಸೊ ಅದಕ್ಕೋಸ್ಕರ ಸಮೇಷನ್ Fi ಏನಾಗುತ್ತೆ ಅಂದ್ರೆ ಅದು R ಆಗುತ್ತೆ. ಸೊ ಸಮೇಷನ್ Fi R ಆಗುತ್ತೆ ಮತ್ತೆ ಸಮೇಷನ್ Fx 0 ಆಗುತ್ತೆ. ಅದೇನಂದ್ರೆ ರೆಸಲ್ಯೂಷನ್ ಆಫ್ ವರ್ಟಿಕಲ್ ಫೋರ್ಸಸ್ ಈಕ್ವಲ್ ಟು R ಆಗುತ್ತೆ ಮತ್ತೆ ರೆಸಲ್ಯೂಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ 0 ಆಗುತ್ತೆ. ಸೊ ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಿಸಲ್ಟೆಂಟ್ ವರ್ಟಿಕಲ್ ಇದೆ. ಸೊ ಸಮೇಷನ್ Fi R ಆಗುತ್ತೆ. ಸೊ R ಎಷ್ಟು ಅದಕ್ಕೋಸ್ಕರ ಸಮೇಷನ್ Fx 0 ಆಗುತ್ತೆ. ನಮಗೆ R 1200 ಕೊಟ್ಟಿದ್ದಾರೆ. ಸೊ R 1200, ಅದಕ್ಕೋಸ್ಕರ ಸಮೇಷನ್ Fi ಈಕ್ವಲ್ ಟು R. ಸೊ R 1200. ಮತ್ತೆ ಈಗ ಈ ಫೋರ್ಸ್ ಗಳನ್ನ ವರ್ಟಿಕಲ್ ರೆಸಲ್ಯೂಷನ್ ಮಾಡೋಣ. ಈ ಫೋರ್ಸಿನ ವರ್ಟಿಕಲ್ ರೆಸಲ್ಯೂಷನ್ 600 sin 60 ಮೇಲೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ಈ ಫೋರ್ಸಿನ ವರ್ಟಿಕಲ್ ರೆಸಲ್ಯೂಷನ್ Q cos θ ಮೇಲೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ಇದು ಈಕ್ವಲ್ ಟು 1200 ನ್ಯೂಟನ್. ಇದರಿಂದ Q cos θ ಈಕ್ವಲ್ ಟು 680.38 ಬರುತ್ತೆ. ಇದನ್ನ ಈಕ್ವೇಶನ್ 1 ಅಂತ ಹೇಳೋಣ. ಮತ್ತೆ ಸಮೇಷನ್ Fx ಈಕ್ವಲ್ ಟು 0. ಈ ಫೋರ್ಸಿನ ಹಾರಿಜಾಂಟಲ್ ರೆಸಲ್ಯೂಷನ್ 600 cos 60, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತದೆ, ಅದಕ್ಕೋಸ್ಕರ 600 cos 60 ಪ್ಲಸ್. ಮತ್ತೆ ಈ ಫೋರ್ಸಿನ ಹಾರಿಜಾಂಟಲ್ ರೆಸಲ್ಯೂಷನ್ Q sin θ, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ Q sin θ ಮೈನಸ್ ಈಕ್ವಲ್ ಟು 0. ಇವೆರಡರಿಂದ Q sin θ ಅನ್ನು ಫೈಂಡ್ ಔಟ್ ಮಾಡೋಣ. Q sin θ 300 ಬರುತ್ತೆ. ಇದನ್ನ ಈಕ್ವೇಶನ್ 2 ಅಂತ ಹೇಳೋಣ. ಸೊ ಈಗ ಇದನ್ನ ಇದರಿಂದ ಡಿವೈಡ್ ಮಾಡೋಣ. ನಮಗೆ tan θ ಸಿಗುತ್ತೆ. tan θ 23.74 ಡಿಗ್ರೀಸ್ ಬರುತ್ತೆ. ಈಗ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ನಮಗೆ Q 743.27 ಸಿಗುತ್ತೆ. ಸೊ ನಮಗೆ ಏನ್ ಮಾಡಿದ್ವಿ ಅಂದ್ರೆ Q ಫೈಂಡ್ ಔಟ್ ಮಾಡಿದ್ವಿ. ಮತ್ತೆ Q ಎಷ್ಟು ಆಂಗಲ್ ಇದೆ ಅಂದ್ರೆ ಅದು